ಅದರೊಳಗೂ ಕೂಡ ಅವರು ಸಕ್ಕರೆ ಕಾರ್ಖಾನೆ ಹತ್ರ ಇದ್ದಂಥವರು. ಅರಕೆರೆಯ ಹೆಣ್ಣು ಮಗಳು ಆಕೆಯನ್ನು ಶ್ರೀರಂಗಮ್ಮನ ಮದುವೆಯಾಗಿ ತನ್ಮೂಲಕ ಅವರ ತಂದೆ ನರಸಿಂಹಾಚಾರ್ಯರು ಸೀದಾ ಚಿಕ್ಕಮಗಳೂರಿಗೆ ಹೊಟ್ಟೆಪಾಡಿಗೆ ಅಲ್ಲಿ ಸಾಲದಲ್ಲಿ ಬಂದು ನಗರಸಭೆ ಒಳಗೆ 1 ರೂಪಾಯಿಗಾಗಿ ಅವರು ಗುಮಾಸ್ತ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡಿದಂಥವರು ಬಸವನಹಳ್ಳಿಯಲ್ಲಿ ಜೀವನ ಮಾಡಿ ಮಕ್ಕಳು ಪಡೆಯಬೇಕು ಅನ್ನುವಂಥ ಸಂತಾನ ಒಂದು ಅಪೇಕ್ಷೆಯಲ್ಲಿ ದತ್ತಪೀಠಕ್ಕೆ ಹೋಗಿ ಅಲ್ಲಿಯ ಸಾಧು ಸಂತರಿಂದ ಮೂಲಿಕೆ ಪಡೆದು ಆ ದತ್ತಾತ್ರೇಯನ ಔಪಾಸನೆಯಿಂದ ಅಳಸಿಂಗ ಪೆರುಮಾಳನನ್ನು ಮಗುವಾಗಿ ಚಿಕ್ಕಮಗಳೂರಿನಲ್ಲಿ ಪಡ್ಕೊಳ್ತಾರಲ್ಲ, ಆ ಒಂದು ಕಲ್ಪನೆಯನ್ನು ನೆನಪಿಸ್ಕೊಂಡ್ರೆ ಮೈ ಚುಮ್ಮನ್ನತೆ ಅಂತ ಒಬ್ಬ ಅಳಸಿಂಗ ದತ್ತಾತ್ರೇಯನ ಉಪಾಸನೆಯಿಂದ ಅವರ ತಂದೆ ಇವನನ್ನು ಪಡ್ಕೊಂಡು ಬಂದ ನಂತರ ದೊಡ್ಡ ಕಥೆ ಪುಸ್ತಕದಲ್ಲಿದೆ, ನೀವು ಓದಿ. ಅವರ ತಂದೆ ಹಿರೇಮಗಳೂರಿಗೆ ಬರ್ತಾ ಇದ್ರು. ತದನಂತರಕ್ಕೆ ಅವರು ಮದ್ರಾಸಿಗೆ ಹೋದರು. ಆ ನಂತರಕ್ಕೆ ಅದು ಬೆಳೀತು. ಆದರೆ ಇವತ್ತು ದತ್ತಾತ್ರೇಯನ ಔಪಾಸನೆಯ ಮೂಲಕ ಅಲ್ಲಿ ಹೋಗಿ ಸಾಧು ಸಂತರಿಂದ ಮೂಲಿಕೆಯನ್ನು ಪಡೆದು ಆನಂತರಕ್ಕೆ ಮಗುವನ್ನು ಪಡೆದರು ಅಂತ ಹೇಳಿದ ಮೇಲೆ ಅಂತ ಅಳಸಿಂಗನ ಜಾತಕದ ಒಂದು ಪುಸ್ತಕ ಪ್ರಕಟವಾಗ ದತ್ತಪೀಠದಿಂದಲೇ ದತ್ತಾತ್ರೇಯನ ಹೆಸರಿನಲ್ಲಿ ನಮ್ಮ ಶಾಸ್ತ್ರಿಗಳು ಅವರು ವೇದ ಮಕ್ಕಳನ್ನು ಕರ್ಕೊಂಡು ಬಂದು ಇವತ್ತು ವೇದ ಪಾಠ ಮಾಡಿದ್ದಾರೆ. ಎತ್ತಣ ಮಾಮಲ ಎತ್ತಣ ಕೋಗಿಲ ಎತ್ತಣಿಂದ ಎತ್ತಣ ಸಂಬಂಧವಯ್ಯ. ಆದ್ದರಿಂದ ನನ್ನ ಆಸೆ ಇದ್ದಿದ್ದಿಷ್ಟೇ, ಆ ಅಳಸಿಂಗ ಪೆರುಮಾಳನನ್ನು ಏನಾದರೂ ಮಾಡಿ ಚಿಕ್ಕಮಗಳೂರು ಜನಕ್ಕೆ ಗುರುತಿಸಬೇಕು ಅನ್ನೋಕ್ಕೆ ಸಾಕಷ್ಟು ಬೆಳೆಸ್ಕೊಂಡು ಬಂದ್ವಿ. ಆದರೆ ಆ ಕೋದಂಡರಾಮನ ಸನ್ನಿಧಿಯನ್ನು ಇವತ್ತು ಭಾರತೀಯರಾದ ನೀವೆಲ್ಲ ನೆನಪು ಮಾಡಿಕೊಳ್ಳಬೇಕು. ನಾಗರಾಜರವರ ಎದೆಯಲ್ಲಿ, ರವಿ ಮಾಮನ ಎದೆಯಲ್ಲಿ, ನಮ್ಮ ವೇದೇಶ್ವರ ಮಹಾರಾಜರ ಎದೆಯಲ್ಲಿ ಇರುವಂಥ ಒಂದು ಅಳ್ಳನ್ನು ನೆನಪು ಮಾಡಿಕೊಳ್ಬೇಕು. ಹಣ ಸಂಪಾದನೆ ಮಾಡಿ ಮಾಡಿ ಏನು ಮಾಡ್ತೀರಿ? ಸಂಸ್ಕೃತಿಯನ್ನು ರಕ್ಷಿಸಬೇಕಾದರೆ ಕೋದಂಡರಾಮನ ಗುಡಿಯಲ್ಲಿ ಅಳಸಿಂಗನ ಬಗ್ಗೆ ಹೆಸರೇ ಹೇಳಿ ತನ್ಮೂಲಕ ಆ ದೇವಸ್ಥಾನವನ್ನು ನೀವು ನಂಬಲು ಸಾಧ್ಯವಿಲ್ಲ. 75,000 ಸೀತೆ ಶೇಂದಿ ಘಟಕ ಆ ಕೋದಂಡರಾಮನ ದೇವಸ್ಥಾನ. ಅದರ ಒಂದು ಪಾಡುಪಟ್ಟ ಒಂದು ಸಂದರ್ಭ, ಅದಕ್ಕೆ ವಿರುದ್ಧವಾಗಿ ನಿಂತ ಜನ, ನೀವು ಸುಮ್ಮನೆ ಜಾತಿ ಅಂತೀರಿ. ನಾನು ಶಾಸ್ತ್ರಗಳ ಮುಂದೆ ಹೇಳ್ತೇನೆ, ನಮ್ಮ ಪುರೋಹಿತರುಗಳು ಸಂಸ್ಕೃತ ಮಂತ್ರ ಹೇಳುವುದರ ಜೊತೆಗೆ ಕನ್ನಡದಲ್ಲೂ ಅರ್ಥವನ್ನು ಕಲಿತುಕೊಂಡು ಬರ್ತಕ್ಕಂಥ ಜನಕ್ಕೆ ಇದರ ಸಂಸ್ಕಾರ ಇದು ಅಂತ ತಿಳಿಸಿಬಿಟ್ಟರೆ ಅದಕ್ಕಿಂತ ದೊಡ್ಡ ಲೋಕೋಪಕಾರ ಮತ್ತೊಂದಿಲ್ಲ. ನಮ್ಮಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ತೊಂದರೆ ಅಂತ ಹೇಳಿದರೆ, ಮಂತ್ರ ಅಂತಕ್ಕಂಥದ್ದನ್ನು ಹೇಳ್ತೀವೇ ಹೊರತು ಮಂತ್ರಾರ್ಥ ಗೊತ್ತಿಲ್ಲದಲೇ ಇರ್ತಕ್ಕಂಥದ್ದೇ ಅಪಾಯಕ್ಕೆ ಬಂದಿರತಕ್ಕಂತಹ ಒಂದು ಸಂಸ್ಥೆ. ಸರ್ವೇ ಜನ ಸುಖಿನೋ ಭವಂತು ಅಂದರೆ ಸರ್ವೇ ಆಫೀಸ್ನವ್ರು ಬಂದು ದಕ್ಷಿಣೆ ಆಗ್ತಾನೆ, ನಮ್ಮ ಡಿಪಾರ್ಟ್ಮೆಂಟಿಗೆ ಮಂತ್ರ ಹೇಳ್ತಿದ್ದಾರೆ. ಆದ್ದರಿಂದ ನಾನು ಯಾತಕ್ಕಾಗಿ ಸಂಕಟ ಪಡ್ತೀನಿ ಅಂದರೆ, ಬದಲಾವಣೆಗಾಗಿ ನಾನು ನಿಂತ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮಣ್ಣ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿ ಅವನು ಜೀವ ಬಿಟ್ಟ ಚಕ್ರವರ್ತಿ ತಿರುಮಗನ್. ನಮ್ಮ ತಂದೆ ಸಾಚಿಗಳು ನಾವೆಲ್ಲ 6 ಜನ ಅಣ್ಣ ತಮ್ಮಂದ್ರ ಜೊತೆಲಿ ಇದ್ದಾಗ ಒಂದು ದಿನ ಅನ್ನಿಸ್ತು, ಯೋಗ ಕೂಡಿ ಬಂತು ನೋಡಿ. ಪರಮ ಪೂಜೆ ವೀರೇಶಂದಿ ಮಹಾರಾಜರು ಚಿಕ್ಕಮಗಳೂರಿಗೆ ಬಂದರು. ಅವರು ಇಂಜಿನಿಯರಿಂಗ್ ಕಾಲೇಜಿಗೆ ಓದ್ತಾ ಇದ್ರು. ನನ್ನ ಆಂತರಿಕವಾದಂತಹ ಶಕ್ತಿಗೆ ಒಂದು ಬಲ ಬಂತು. ಯಾಕೆ ಹೇಳಿದೆ ಅಂತ ಹೇಳಿದರೆ, ಒಬ್ಬ ಅಂತ್ಯಜನ ಪದ ತೆಗೆದವನಿಗೆ ಸಮಾನತೆಯನ್ನು ಕೊಟ್ಟು ರಾಮಾನುಜಾಚಾರ್ಯರ ಆ ಜೀವನದ ಪದ್ಧತಿಯಲ್ಲಿ ಅವರ ಧ್ಯೇಯವನ್ನು ನಮ್ಮ ಅಳಸಿಂಗ ರೂಢಿಸಿಕೊಂಡಿದ್ದನ್ನು ನಾನು ಮಾಡಿದಾಗ ರಥದ ಮೇಲೆ ಅವನನ್ನು ಕುಳ್ಳರಿಸಿದರೆ ಆ ಮಹಾನುಭಾವನನ್ನು, ಒಬ್ಬ ಅಂತ್ಯಜನನ್ನು ನಮ್ಮ ಸಮಾಜ ಬಾಳೆಹಣ್ಣಲ್ಲಿ ಬ್ಲೇಡ್ ಇಟ್ಟು ಹೊಡೆದಿದ್ದಾರೆ, ಬಾಳೆಹಣ್ಣಲ್ಲಿ ಗುಂಡು ಬೆನ್ನಿಟ್ಟು ಹೊಡೆದಿದ್ದಾರೆ. ದೇವಸ್ಥಾನದಲ್ಲಿ ಶ್ರೀರಾಮಚಂದ್ರನಿಗೆ ಪೂಜೆ ಮಾಡ್ತಕ್ಕಂತಹ ಪವಿತ್ರವಾದ ಆ ಒಂದು ತೀರ್ಥಕ್ಕೆ ಜಾತ್ಯತೀತ ಆಗಿಬಿಟ್ರಲ್ಲ ಅಂತ ಹೇಳಿ ಜಾತ್ಯತೀತ ಮಾಡ್ತಾರಂತ ನಾಯಿ ಹಾಕಿದ್ದಾರೆ, ಬೆಕ್ಕು ಹಾಕಿದ್ದಾರೆ, ಚಪ್ಪಲಿ ಹಾಕಿದ್ದಾರೆ, ಗರ್ಭಗುಡಿಗೆ ನುಗ್ಗಿ ಪೂಜೆ ಮಾಡುವಾಗ ಕಾಲಲ್ಲಿ ಒದ್ದಿದ್ದಾರೆ, ಸಾಲಿಗ್ರಾಮಗಳನ್ನು ಚಿಂದಾಡಿದ್ದಾರೆ, ರಾಮನ ಕಿರೀಟ ಎಳೆದಿದ್ದಾರೆ. ಇದನ್ನೆಲ್ಲ ನಾನು ಹೇಳಬಾರದು ಅಂತಿದ್ದೆ. ನಾಗರಾಜ್ ಮಾಮ, ನೀವು ಹೇಳಬೇಕು, ಸಮಾಜದ ಕೆಲಸ ಅಷ್ಟು ಸುಲಭ ಅಲ್ಲ, ಅದು ಹೇಳಿದಷ್ಟು ಸೌಖ್ಯವಾಗಿ ಕಾಣುವುದಿಲ್ಲ. ಅದನ್ನೆಲ್ಲ ಎದುರಿಸ್ತಕ್ಕಂಥ ಶಕ್ತಿಯಲ್ಲಿ ನಿಮಗೆ ಪರಮಾಶ್ಚರ್ಯವಾಗಬಹುದು ಅಂತ ಹೇಳಿದರೆ ನಿಮಗೆ ಸಾಧ್ಯ ಇಲ್ಲ. ಸ್ವಾಮೀಜಿಯನ್ನು ಕ್ಷಮಿಸಬೇಕು. ನಮ್ಮ ಬದಲಾವಣೆಯ ಒಂದು ಪ್ರಯೋಗ ಸ್ವಾಮೀಜಿಯವರಿಂದ ಚಿಕ್ಕಮಗಳೂರಿನ ನಾವು ಅವರಿಂದ ಆದೇಶ ಪಡ್ಕೊಂಡು ಪ್ರತಿ ಶನಿವಾರ ಪ್ರತಿ ದಿನ ನಡ್ಕೊಂಡು ಬರೋರು ದೇವಸ್ಥಾನಕ್ಕೆ ಭಜನೆ ಮಾಡೋದಕ್ಕೆ ಅಂತ ಬಂದು ಅಲ್ಲಿ ಕೂತ್ಕೊಂಡು ಪಹಲೆ ಪುಟೋಬಾ ಬಾದ್ಮೆ ವಿಟೋಬಾ ಅಂತ ಹೇಳಿ ಮಾಡ್ತಾ ಇದ್ದಾಗ ಅವರು ಸ್ಫೂರ್ತಿಯಿಂದ ಪಡೆದು ನಾನು ಬದಲಾವಣೆಗೆ ಹೊರಟ ಸಂದರ್ಭದಲ್ಲಿ ನಂಬಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಶ್ರೀಭಾಗ್ಯವಾಕ್ಯ ಪುರ ಮಧ್ಯ ವಿರಾಜಮಾನ ಶ್ರೀ ಸಿದ್ಧ ಪುಷ್ಕರ ನಿಘಾತಟ ವಾಸಲೋಲ, ಈ ಧರ್ಮದ ಒಂದು ಸುಪ್ರಭಾತವನ್ನು ಹೇಳುವಾಗ ಭಗವಂತನ ಮುಖಕ್ಕೆ ಮಲವನ್ನ ಹಚ್ಚಿ ಆ ದೇವಸ್ಥಾನಕ್ಕೆ ಬಾಗಿಲು ಹಾಕುವಷ್ಟರ ಮಟ್ಟಿಗೆ ಮಾಡಿದ್ದಾರೆ. ಅವೆಲ್ಲ ನನಗೇನು ತೊಂದರೆ ಆಗಲಿಲ್ಲ. ಯಾಕೆ ಹೇಳಿ,
ವೀರೇಶಾನಂದಜಿ ಮಹಾರಾಜರ ಧೀಶಕ್ತಿ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆಯ ಕುಗ್ಗದೆಯ ನುಗ್ಗಿ ನಡೆ ಮುಂದೆ. ಇದನ್ನೆಲ್ಲ ನಾವು ಸಹಿಸಿಕೊಳ್ಳುವಂಥ ಶಕ್ತಿ ಬರಬೇಕಾದರೆ ವಿಜ್ಞಾನ ಬುದ್ಧಿ, ತತ್ವಜ್ಞಾನಿ ಮನಸ್ಸು, ಕವಿ ಹೃದಯ 3 ಬೇಕು. ಅದಕ್ಕೆ ನನ್ನ ಮಾನಸ ಪುತ್ರಿ ನಮ್ಮ ತ್ಯಾಗರಾಜ ಮಾಮನ ಅದು ನಮ್ಮ ನಿರೂಪಕ ದೇವರಿಗೆ ಕೈ ಮುಗಿಬೇಕು. ಭಾಳ ಚೆನ್ನಾಗಿ ಹೇಳಿದರು. ಅವರು BE ಮಾಡೋದಾಗಲಿ, ಅವಳು MA ಮಾಡೋದಾಗಲಿ, MTech ಮಾಡೋದಾಗಲಿ ಅದಕ್ಕೆಲ್ಲ ಅವಳು ಸಹಕರಿಸಿದ್ರು ಅಂತ ಹೇಳಿದರು. ಯಾಕೆ ಹೇಳಿ, ಅವ್ರ ಹೆಸರೇ ತ್ಯಾಗರಾಜ. ಅದಕ್ಕೆ ಅವ್ರು ತ್ಯಾಗ ಮಾಡಿಕೊಳ್ಳುವಂಥ ಜೀವ ಅವರು. ಅಂತಹ ಮಹಾನುಭಾವನ ಆ ಮಗಳು, ಅವರ ಮಡದಿ ಅವರು ಸಿಕ್ಕಿದಾಗ ನಮ್ಮ ನಂಜಪ್ಪನವರ ಮನೆಯ ಮಂಜುಳಮ್ಮ ಅವರ ಮಂತೊಂಬಳು ಮಗಳು ಬಂದಿದ್ದಾಳೆ, ರಂಜನಾ, ಅವಳು ಬಂದಿದ್ದಾಳೆ. ಅವರು ಸೈಕಲ್ ಮೇಲೆ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಕಿರಾಣಿ ಅಂಗಡಿ. ಸೀಮೆಎಣ್ಣೆ ಡಬ್ಬಗಳನ್ನು ಹಿಡ್ಕೊಂಡು, ಕಡಲೆ ಹಿಟ್ಟುಗಳನ್ನು ತಗೊಂಡು ಬಂದು, ತರಕಾರಿಯನ್ನು ತಗೊಂಡು ಬಂದು, ಒಂದು ಮೂಟೆ ಮೇಲೆ ಇನ್ನೊಂದು ಮೂಟೆ ಇಟ್ಕೊಂಡು, ರೊಟ್ಟಿ ಇಟ್ಕೊಂಡು ಬರೆದು ತನ್ನ ಮೂಲಕ ಇಟ್ಟು ವಿದ್ಯಾಭ್ಯಾಸಗಳನ್ನು ಆ ಸೋದರ ಸೋದರಿಯರು ಇವತ್ತು ಗಳಿಸಿ ಸಮಾಜಮುಖಿಯಾಗಿದ್ದಾರೆ. ಅಂದರೆ ಅದಕ್ಕೆ ಕಾರಣ ನಾನು ಹೇಳೋದು ನಮ್ಮ ಸ್ವಾಮೀಜಿಯವರ ಒಂದು ದೇಶಕ್ತಿ ಮತ್ತು ಅವರದ್ದು ಅಂತ. ಇದೆಲ್ಲ ಆಗುವ ಸಂದರ್ಭಕ್ಕೆ ಒಂದು ಕಲ್ಪನೆ ಬಂತು, ಏನಾದರೂ ಮಾಡಿ ಇದನ್ನು ಭದ್ರ ಮಾಡಿದ್ದೀವಿ ಅಂದರೆ ಇವತ್ತು ಜಾಹೀರಾಗಿದೆ. ಹಿರೇಮೂಡೂರು ಕೋದಂಡರಾಮನನ್ನು ನೀವು ನೋಡಬೇಕು. ಒಂದೇ ದಿವಸ ನನಗೂ ಒಬ್ಬ ಪ್ರಶ್ನೆ ಕೇಳಿದ, ಅದು 15 ಮೀಡಿಯಾದವರು ಬಂದು ಚಿತ್ರೀಕರಣ ಮಾಡ್ಕೊಂಡು ಹೋಗಿದ್ದಾರೆ. ನಾಡಿದ್ದು ಅಳಸಿಂಗ ಪೆರುಮಾಳ್ ಅವರ ಬಗ್ಗೆ ಪುಸ್ತಕ ಲೋಕಾರ್ಪಣೆ ಇದೆಯಂತೆ. ರಾಮನನ್ನೇ ಪೂಜಿಸಬೇಕು ಅಂತಂದರೆ ಹಾಗಾದ್ರೆ ಒಬ್ಬ ಸೈಂಟ್ ಅನ್ನೋದಕ್ಕೆ, ಸನ್ಯಾಸಿ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಕೇಳಿದರೆ ಏನು ಉತ್ತರ ಕೊಡ್ತೀರಿ ಅಂತ ಕೇಳಿದ. ಸಂತೋಷ, ಅದು ನಗನಂತ ಕೇಳಪ್ಪ, ಅದೇನು ಸಿಟ್ಟು ಮಾಡ್ಕೊಂಡು ಯಾಕೆ ಕೇಳಬೇಕು. ಸೈಂಟ್ SAINT ಅನ್ನೋದಕ್ಕೆ ಏನು ಕೊಡ್ತೀರಾ ಅಂದ. ಯಾಕೆ ಕೊಡಬೇಕು ಅಂದೆ, ಜಗತ್ತಿಗೆಲ್ಲ ತೋರಿಸ್ಬೇಕಲ್ಲ ಅಂದ. S ಸ್ಯಾಕ್ರಿಫೈಸರ್, ತ್ಯಾಗಿ. A ಅಡ್ವೆಂಚರ್, ಅನುಭಾವಿ. I ಇಂಟ್ಯೂಟರ್, ಅಂತರ್ಬೋಧಕ. N ನೇಚರ್ ಪಾರ್ಟ್ನರ್, ಪ್ರಕೃತಿ ಪುರುಷ. T ಥಿಂಕರ್, ಚಿಂತಿತ. ಅವರು ಸೈಂಟ್. ಅವನು ಮಾತಾಡಲಿಲ್ಲ. ಸಂಸ್ಕೃತದಲ್ಲೇನು ಅಂದ, ಸಂಸ್ಕೃತದಲ್ಲೇನು ಅಂದ. ಸನ್ಯಾಸಿಗೆ ಸಂಸ್ಕೃತದಲ್ಲೇನು. ಸಿದ್ಧಿಂ ಸತ್ಸಂಪ್ರದಾಯ ಸ್ಥಿರದಿಯ ಮನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧವೃತ್ಯ ಸಮೇತಂ ಡಂಭ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಳು. ಸ್ವಂತಕ್ಕಿಲ್ಲ, ಸಮಾಜಕ್ಕಿಲ್ಲ ಅಂತ ಹೇಳಿದ ಈ ಸನ್ಯಾಸಿಗೆ ಏನು ಬೇಕು ಹೇಳಿ? ಏನೂ ಇಲ್ಲ. ಬಂದು ಉಚ್ಕೊಂತಾರೆ ನನಗೆ. ನೀವು ಅವತ್ತನ್ನು ನಪ್ಪಿಕೊಂಡಾಗ ಅವತ್ತೆಲ್ಲ ನನಗಾದ ಆನಂದ ನಾನು ಹೇಳಿದ್ದಾರೆ. ಯಾಕೆ ಅಂದರೆ ಇಡೀ ವಿವೇಕಾನಂದರ ಬದುಕಿನಲ್ಲಿ ನಿನಗೇನು ಬೇಕು ಅಳಸಿಂಗ ಅಂತ ಕೇಳಿದ್ದಕ್ಕೆ ನನಗೇನು ಬೇಕಿಲ್ಲ, ನೀವು ಹೋಗಿ ಅಲ್ಲಿ ಉಗ್ಗಡಿಸಿ ಬಂದಿರಲ್ಲ ಮಾತು. ಅವನು ನೀವು ನಂಬಲ್ಲ, ಅವನು ನಮಸ್ಕಾರ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ? ವಿವೇಕಾನಂದರಿಗೆ ಮಾಡಲಿಲ್ಲ, ಮುಂಬೈನಲ್ಲಿ ಹಡಗಿಗೆ ಮಾಡ್ದ. ಅಯ್ಯೋ ಹಡಗೆ ಪ್ರಾರಬ್ಧವೇ, ಹೋಗು ಬೇಗ ಹೋಗು, ಇವನ ಅಸಾಧ್ಯ, ಇವನೇನೋ ನೀ ತಡ ಮಾಡಿಬಿಟ್ರೆ ನೆಗೆದು ಬಂದ್ಬಿಡ್ತಾನೆ ಮತ್ತೆ ದಡಕ್ಕೆ. ಹೋಗದೇ ಹೋಗ್ಬಿಟ್ರೆ ನಮ್ಮ ಭಾರತ ದೇಶದ ಕೀರ್ತಿ ಎತ್ತೇಳಿ ಅವರಿಲ್ಲ. ಅಯ್ಯೋ ಹಡಗೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು, ಬಂದ್ಮೇಲೆ ಕಾಸು ಕೊಡ್ತೇನೆ ಅಂತಾನೆ. ದುಡ್ಡಿಲ್ಲ ಅವನ ಹತ್ರ, ದುಡ್ಡಿಲ್ಲ. ಅಂತಹ ಒಂದು ಅಳಸಿಂಗನ ಆ ಒಂದು ಕಾರ್ಯ ನೆರವೇರಿದ ಮೇಲೆ ಬಂದು ಕೇಳ್ತಾರೆ ಅವರು, ಅಳಸಿಂಗನ ನಿನಗೇನು ಬೇಕು ಅಂತಾರೆ. ನೀವು ಭಾರತದ ಕೀರ್ತಿ ಅಂತ ಹೇಳಿದ್ಬಿಟ್ರಲ್ಲ, ನನಗೆ ಸಾಕು. ಅವಾಗ ಅವನಂದು ಬಾ ನಿನಗೊಂದು ಕೊಡ್ತೀನಿ ಎಂದು. ನನಗವತ್ತು ವೀರೇಶಾನಂದ ಮಹಾರಾಜರಿಗೆ ಅಪ್ಪಿಕೊಂಡಾಗ ನನಗಾದದ್ದು, ವಿವೇಕಾನಂದರು ಅಳಸಿಂಗನ ಅವನು ಗೊತ್ತೇ ಇಲ್ಲ, ನಿಂತಿದ್ದಾನೆ, ಒಪ್ಕೊಂಡ್ಬಿಡ್ತಾರೆ. ಜಗತ್ತಿನಲ್ಲಿ ವಿವೇಕಾನಂದರು ಅಪ್ಪಿಕೊಂಡದ್ದು ಅಂತ ಹೇಳಿದರೆ ಮೈ ಡಿಯರ್ ಅಳಸಿಂಗ ಅಂತೇಳಿ ಅಳಸಿಂಗನ ನಮ್ಮ ನಾನು ಮರೆಯೋಕ್ಕಾಗಲ್ಲ, ನನಗೆ ತಡ್ಕೊಳ್ಳೋಕ್ಕೂ ಆಗಲ್ಲ. ನಾನು ಭಾವೋದ್ರೇಕದವನಲ್ಲ, ಆದರೂ ಕೂಡ ಅವನು ಮಾತಾಡುವಾಗ ಆ ಭಾವೋದ್ರೇಕತೆ ತಡ್ಕೊಳ್ಳೋಕ್ಕಾಗಲ್ಲ. ವೀರೇಶಾನಂದಜಿಯವರು ಹಪ್ಪಿಕೊಳ್ಳೋದ್ರ ಜೊತೆಗೆ ನಮ್ಮ ಶ್ರೀನಿವಾಸ ಮಾಮ ಎಲ್ಲ ಕೂತಿದ್ದಾರೆ. ಇಡೀ ಹಳ್ಳಿಯನ್ನು ಉದ್ಧಾರ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಅವರಿಗೆ ಒಂದು ಮಾತು ಹೇಳಿದೆ, ಮಾಮ ವೀರೇಶಾನಂದಜಿ ಮಹಾರಾಜ ಹತ್ರ ಹೋಗಿ ಮಾತಾಡ್ಕೊಂಡ್ಬರ್ತೀವಲ್ಲ, ಏನಾದ್ರು ಮಾಡ್ಬೇಕು, ಏನು ಮಾಡಬೇಕು ಅಂತ ಸಂಪಾದನೆ ಮಾಡಿ ನಾವಿವತ್ತು ಹೋಮ ಹವನ ಎಲ್ಲ ಮಾಡಿ ಇಂಥ ಸಂಸ್ಕೃತಿನ ಕಾಪಾಡ್ಕೊಳ್ತೀವಿ. ಮುಂದಿನ ಪೀಳಿಗೆಗೆ ಇದು ಗೊತ್ತಾಗಬೇಕಾದ್ರೆ ಏನಾದ್ರು ಮಾಡಬೇಕಲ್ಲ ಅಂತ. ಏನು ಮಾಡೋಣ ಅಂದರು. ನೀವೊಂದು ತಂದೆ ತಾಯಿ ಹೆಸರು ಒಂದು ಟ್ರಸ್ಟ್
ಮಾಡಿ ನೀವೇ ಒಂದು ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕಲಾರಾಧನೆಗೆ ಆನೂರ್ ಮಾಮ ಹೇಳಿದಾಗೆ ಸಂಗೀತಕ್ಕೆ ಸಾಹಿತ್ಯಕ್ಕೆ ಇಂಥದಕ್ಕೆಲ್ಲ ಏನಾದ್ರು ಒಂದು ಸಂಕಲ್ಪ ಮಾಡಿ ಹಿಂದೆ. ಅದರ ಸಂದರ್ಭದಲ್ಲಿ ಈಗ 12-13 ವರ್ಷದ ಹಿಂದೆ ಭಗವದ್ಗೀತೆ ಕಲಿಯೋದಕ್ಕೋಸ್ಕರ ಬಂದಿದ್ದ ನನ್ನ ಮಾನಸ ಪುತ್ರ ಒಬ್ಬರ ಮನೇಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಭಗವದ್ಗೀತೆ ಹೇಳ್ತಾ ಇದ್ದಾಗ ನಾನಂದೆ, ಆ ಭಗವದ್ಗೀತೆಯ ಪ್ರವಚನರ ಮನೆಯಲ್ಲಿ ಆಕೆ ಹೇಳಿದಂತಹ ಭಗವದ್ಗೀತೆ ಹೇಳ್ಕೊಡೋ ಆ ಮಹಾತಾಯಿ ನನಗೆ ಗದರಿಸಿದ್ರು, ಏ ಕಣ್ಣ, ನೀನು ನಗನಗ್ತಾ ಎಲ್ಲರನ್ನು ಹಾಸ್ಯ ಮಾಡಬೇಡ, ಇಲ್ಲಿ ನೀನು ಗಟ್ಟಿಯಾಗಿ ಮಾತಾಡಬೇಕು ಅಂತ. ನಾನು ವೀರೇಶನಂದ್ರ ಅವತ್ತಿನ ಆ ಯೋಗನದ ವೀರಾವೇಶ ಅಂತ ಹೇಳಿದೆ. ಏನು ಕೃಷ್ಣ ಹಲ್ಲು ಕಡ್ಕೊಂಡು ಹೇಳಿದ್ನ ಭಗವದ್ಗೀತೆ ಅವನು